ಈಗ ಶಾಮಣ್ಣವರು ಬೆಳಗ್ಗೆನೇ ಶನಿವಾರದ ಒಂದು ನಿಮಗೆ ಅಭಿನಂದನೆ ಹೇಳ್ತಾ, ಈಗ ಸಾಹಿತ್ಯ ಪರಿಷತ್ ಚುನಾವಣೆ ಬಹುಶಃ ನಮಗೆ ಉಳಿದ್ರಂಗೆ ಇನ್ನೂ ಒಂದು 10ರಿಂದ 11 ತಿಂಗಳಿದೆ. ಈಗಾಗಲೇ ಚನ್ನರಾಯಪಟ್ಟಣದಲ್ಲಿ ಈಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗಣಪತಿ ಪೆಂಡಲ್ ಮೀಟಿಂಗ್ ಕರೆದಾರೆ. ನಮ್ಮ ಕೆಂಪೇಗೌಡ ಸಂಸ್ಥಾಪಕ ಅಧ್ಯಕ್ಷರಂತ ಆನಂದವರು ಸಹ ನಮ್ಮನ್ನೆಲ್ಲ ಫೋನ್ ಮುಖೇನ ಸಂಪರ್ಕಿಸಿ ನಮಗೆ ಸಹಾಯ ಮಾಡಬೇಕು ಅಂತಿದ್ದಾರೆ. ಹೋದ ಬಾರಿ ನಮ್ಮ ಮಲ್ಲೇಶ್ ಗೌಡರ ವಿರುದ್ಧ ನಿಂತು ಸೋತಂಥ ರವಿ ನಾಲ್ಕುಗೌಡರು ಸಹ ನಮಗೆ ಫೋನ್ ಕರೆ ಮಾಡಿದ್ದಾರೆ. ನಮಗೆ ಅಂತಲ್ಲ, ಹಲವಾರು ಸಾಹಿತ್ಯ ಅಭಿಮಾನಿಗಳಿಗೆ ಫೋನ್ ಮಾಡಿ ಕೇಳಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಲ್ಲೇಶ್ ಗೌಡರು ಈಗ ಹಾಲಿ ಕಾರ್ಯನಿರ್ವಹಿಸ್ತಕ್ಕಂಥ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಸಹ ಒಂದು ಸಭೆನ ಕರೆದು ಎಲ್ಲ ಹಾಸನ ಜಿಲ್ಲೆ ಎಲ್ಲ ಶಾಸಕರು, ಸಂಪಾದಕರು, ಮಾಧ್ಯಮ ಮಿತ್ರರು, ಸಾಹಿತ್ಯಾಸಕ್ತರು ಅಥವಾ ಕೆಲವು ರಿಟೈರ್ಡ್ ಪ್ರೊಫೆಸರ್ಸು ಎಲ್ಲ ರಾಜಕೀಯ ಮುಖಂಡರು ಕರೆದು ಸಭೆ ಕರೆದು ತೀರ್ಮಾನ ಮಾಡಿ ಒಂದು ಒಮ್ಮತವಾದಂಥ ಅಭ್ಯರ್ಥಿನ ಹಾಕಿ ಸಾಹಿತ್ಯ ಪರಿಷತ್ ಎಲೆಕ್ಷನ್ ನಡೆಸಿ ಸಾಹಿತ್ಯಾಸಕ್ತರಿಗೆ ಒಂದು ಒಳ್ಳೆಯ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕೆ ಹೊರತು ಈಗ ಅಲ್ಲಿ ಇವರು ಇಲ್ಲಿ ಇವರು ಇದೆಲ್ಲ ಮಾಡೋದು ನಮಗೆ ಹಾಕೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನಮ್ಮದೇನೆಂದರೆ ಯಾರಾಗಲಿ ಒಮ್ಮತ್ತು ಈ ಜಿಲ್ಲೆಯೊಳಗೆ ಅಭ್ಯರ್ಥಿಯಾಗಿ ಸಾಹಿತ್ಯ ಪರಿಷತ್ಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಸಾಹಿತ್ಯದ ಕ್ಷೇತ್ರಕ್ಕೆ ಒಳ್ಳೆಯ ಒಂದು ಹೆಸರನ್ನು ಕೊಡ್ತಕ್ಕಂಥ ಕೆಲಸನ ಮಾಡಲಿ. ಯಾಕೆಂದರೆ ಈಗಿರ್ತಕ್ಕಂಥ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ಅವರು ಸಹ ಈಗ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ಸಹ ಅದರಲ್ಲಿ ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಂಪಾದಕ ಮಿತ್ರರು ಸಹ ನಮ್ಮ ಶ್ಯಾಮು ಅವರು ಇದ್ದರು. ಹೊಸರು ಶ್ಯಾಮು ಅವರು ಸಹ ತಾಲೂಕು ಅಧ್ಯಕ್ಷಗಿರಿಗೆ ಭಾಳ ಪೈಪೋಟಿ ಮಾಡಿದರು. ಆದವರಿಗೆ ಅದು ದಕ್ಕಲಿಲ್ಲ. ಈ ಸರಿ ನೋಡೋಣ. ಆದರೆ ಇಂಥವೆಲ್ಲನೂ ಮಾಡಬೇಕಾದ್ರೆ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಹಿತ್ಯದ ಒಂದು ಅಭಿರುಚಿ ಇರ್ತಕ್ಕಂಥದ್ದನ್ನು ಕರೆದು ಒಂದು ಸಭೆ ಮಾಡಿ ತೀರ್ಮಾನ ತಗೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಮಾನಿ ಇದನ್ನು ಆಸಕ್ತಿನ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಯಾರು ಅನ್ಯತಾ ಭಾವಿಸ್ಬಾರ್ದಿರಲಿ. ಪೈಪೋಟಿ ಮಾಡೋಕ್ಕೆ ಇದು ಬೇರೆ ಥರ ಕ್ಷೇತ್ರ ಅಲ್ಲ. ಈಗ ಅಲ್ಲಿ ನಾವು 5 ವರ್ಷ ಮುಗಿಸಿದ್ದೀವಿ ಮೇಗೆ. ಈಗಲೂ ಯಾವುದೇ ಸಾಹಿತ್ಯದ ಭವನವೂ ಆಗಲಿಲ್ಲ, ಯಾವ್ದು ನಿರ್ಮಾಣ ಆಗಲಿಲ್ಲ. ಇದು ಬರೀ ಹೆಸರಿಗೆ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಬಾರ್ದು. ಎಲ್ಲರ ಅಭಿಪ್ರಾಯನ ಸಂಗ್ರಹಿಸಿ ಇವರು ಒಂದು ತೀರ್ಮಾನ ಮಾಡಿ ಒಬ್ಬ ಅಭ್ಯರ್ಥಿ ಆದರೆ ಸಂತೋಷ ಅಂತ ಈ ಸಂದರ್ಭದಲ್ಲಿ ಸಿಗೋಕ್ಕೆ ಇಷ್ಟಪಡ್ತೀನಿ. ನೀವು ಸಿಕ್ಕಿದ್ದು ಮಾತಾಡಿಸಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ತಿಳಿಸ್ತೀನಿ. ತುಂಬ ಥ್ಯಾಂಕ್ಸ್.